ಆಂಟಿ ನೀವು ಕುತ್ಕೊಳ್ಳಿ, ತಿಂಡಿ ಮಾಡ್ಕೊಬಿಡಿ. ಪರವಾಗಿಲ್ಲ, ನೀವು ತಿನ್ನಿ. ನಾನೇ ತಿನ್ನಿಸ್ಲಾ? ವಿಕ್ಕಿ ಅವರೇ, ಸುಮ್ಮನೆ ತಿನ್ನಿ. ಅಣ್ಣ, ಏನು ಗೊತ್ತಾ? ಗೊತ್ತಿಲ್ಲ, ಹೇಳೆ. ಇವತ್ತು ಅಕ್ಕನ ಪಕ್ಕನೇ ಕೂತ್ಕೊಂಡು ತಿಂಡಿ ತಿನ್ಬೇಕು ಅನಿಸ್ತಿದೆ. ಅಯ್ಯೋ, ಅದಕ್ಕೇನು, ನಿಮ್ಮ ಅಕ್ಕನ ಪಕ್ಕ ಅಲ್ಲ, ಅವಳು ತಲೆ ಮೇಲಾದ್ರೂ ಕೂತ್ಕೊ. ಬೇಡವಾ? ಟೇಬಲ್ ಮೇಲೆ ಕೂತ್ಕೊ, ಯಾರು ಬೇಡ ಅಂದ್ರೆ. ಥ್ಯಾಂಕ್ ಯು ಅಣ್ಣ. ನಿಜವಾಗ್ಲೂ ಇವರಿಬ್ರು ಮಧ್ಯದಲ್ಲಿ ತುಂಬಾ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಶಕನ ಅಲ್ಲದೆ ಇನ್ನೇನು, ನನಗಾಗದೆ ಇರೋ ಎರಡೆರಡು ಮುಖಗಳು ಬೆಳಗ್ಗೆನೆ ನನ್ನ ಕಣ್ಮುಂದೆನೆ ಬಂದು ಕಾಣಿಸ್ಕೊಳ್ತಾವೆ ಅಂದ್ರೆ ನನಗೆ ಹೇಗೆ ಆಗ್ಬೇಡ. ಎರಡಲ್ಲ 3 ಅಂತ ಆ್ಯಡ್ ಮಾಡಿ ಮಾತಾಶ್ರೀ. ಯಾಕೆ ಮದರ್ ಇಂಡಿಯಾ? ವಯಸ್ಸಾಗಿ ನಾನೇಂದ್ರೂ ಬ್ಲರ್ ಕಾಣ್ತಿದ್ದೀನಾ? ಕನ್ನಡಕ ಬೇಕಾ? ಬಾಯ್ ಮುಚ್ಚೋ, ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಹೇಗೆ ಬಂದೆ ಇಲ್ಲಿಗೆ? ಯಾಕೋ ನಿಮ್ಮ ಈ ಡೈಲಾಗ್ ನಿಮಗೆ ಸಪ್ಪೆ ಆಗಿದೆ ಅಂತ ಅನಿಸ್ತಾ ಇಲ್ವಾ? ಈ ಗ್ರೇಟ್ ಸುವಾಸಿನಿ ವಸಿಷ್ಠ ಧ್ರುವನ್ ಕೇಳೋ ಪ್ರಶ್ನೆನಾ ಇದು? ಅಣ್ಣನ ಲೈಫಲ್ಲಿ ಅವನಿಗೆ ಗೊತ್ತಿಲ್ಲದೆ ಹೇಗೆ ವಾಪಸ್ ಬಂದೋ ಅದೇ ಥರ ನನ್ನ ಮನೆಗೂ ವಾಪಸ್ ಬಂದೆ. ಅಮ್ಮ, ನನ್ನನ್ನು ಅಮ್ಮ ಅಂತ ನಿನ್ನ ಬಾಯಲ್ಲಿ ಕರಿಬೇಡ. ನಿನಗೆ ಆ ರೈಟ್ಸ್ ಇಲ್ಲ. ಆ ರೈಟ್ಸ್ ಇಲ್ಲ ಅನ್ನೋದಕ್ಕಿಂತ ಆ ಥರ ಕರ್ಸ್ಕೊಳ್ಳೋ ಅರ್ಹತೆ ನಿಂಗಿಲ್ಲ. ಧ್ರುವ ಧ್ರುವ ಧ್ರುವ, ಪದೇ ಪದೇ ನೀನು ನಿನ್ನ ಲಿಮಿಟ್ನ ಕ್ರಾಸ್ ಮಾಡ್ತಾ ಇದೆಯಾ? ನೀನು ಕೆಣಕ್ತಾ ಇರೋದು ಈ ಸುಹಾಸಿನಿ ವಸಿಷ್ಠನ ನನ್ನ ಮರಿಬೇಡ. ಕಾಳಿಂಗ ಸರ್ಪನ ಕೆಣಕ್ತಾ ಇದ್ರೆ ನೋಡ್ತಾನೆ ಜೀವ ಹೋಗ್ಬಿಡುತ್ತೆ. ನನ್ನ ಮರಿಬೇಡ. ನಾನು ಎಷ್ಟೇ ಲಿಮಿಟ್ ಕ್ರಾಸ್ ಮಾಡಿದ್ರು ನಿಮ್ಮಷ್ಟು ಮಾಡಕ್ಕೆ ನಂಗೆ ಆಗೋದಿಲ್ಲ. ಲಿಮಿಟ್ ಕ್ರಾಸ್ ಮಾಡೋ ವಿಚಾರದಲ್ಲಿ ನೀವೊಂಥರ ಲೆಜೆಂಡ್. ಅದೇನೋ ಕಾಳಿಂಗ ಸರ್ಪ ಅಂದ್ಯಲ್ಲ, ಎಕ್ಸಾಕ್ಟ್ಲಿ ಅದ್ರ ಜೊತೆ ಹುಡುಗಾಟ ಆಡಿದ್ರೆ ಖಂಡಿತ ಅನಾಹುತಾನೆ ಆಗೋದು. ಆದರೆ ನಾನು ಹುಡುಗಾಟ ಆಡ್ತಾ ಇಲ್ಲ. ಅದ್ರ ಕತ್ತನ್ನು ಹಿಡಿದು ವಿಷಯದಲ್ಲಿ ನಾನು ಕಿತ್ತು ಬಿಸಾಕ್ತೀನಿ. ನೀನು ನನ್ನ ಕತ್ತು ಹಿಡಿದು ಹಲ್ಕಿಳೋದು ಕನಸಿನ ಮಾತು. ಅದೇ ನಾನು ಒಂದ್ಸಲ ವೇದಾಂತ್ ಅಂತ ಜೋರಾಗಿ ಕರೆದ್ರೆ ಅವನೇ ಬಂದು ನಿನ್ನ ಕತ್ತು ಹಿಡಿದು ಆಚೆಗೆ ದಪ್ತಾನೆ, ಕೊತ್ತುತ್ತಾನೆ. ಓಹೋ, ಭ್ರಮೆ. ನಾನು ನಿಮ್ಮ ಮನೆಯಿಂದ ಆಚೆ ಹೋದಾಗಿಂದ ಇನ್ನು ಅಪ್ಡೇಟೇ ಆಗಿಲ್ಲ ಅನ್ಸುತ್ತೆ. ಅಣ್ಣನ ಜೊತೆ 3 ದಿನ ಫಾರ್ಮ್ ಹೌಸಲ್ಲಿ ಆರಾಮ್ಸೆ ಕಾಲ ಕಳ್ಕೊಂಡು ಬಂದಿದ್ದೀನಿ. ಅಲ್ಲಿಂದನೇ ಆಚೆ ಆಗ್ದಿದ್ದವನು ಇಲ್ಲ ಆಚೆ ಆಗ್ತಾನ ಸುವಾಸಿನಿ?
ನಮ್ಮ ಪ್ರೀತಿ ವಿಷಯ ಎಲ್ಲರಿಗೂ ಗೊತ್ತಿದ್ದಿದ್ರೆ ನಾನು ನೀನು ಕೂಡ ವಿಕ್ರಾಂತರನೇ ಇರ್ಬೋದಿತ್ತು. ಅಣ್ಣ, ಅಲ್ಲೇನ್ ನೋಡ್ತಾ ಇದ್ಯಾ? ಇಡ್ಲಿ ನಾನು ಕೆಳಗ್ ಬಿತ್ತಾ? ಅಯ್ಯೋ ಚೇಚೆ, ಇಡ್ಲಿ ಯಾಕೆ ಕೆಳಗಡೆ ಬೀಳುತ್ತೆ? ನಾನು ಚೇರ್ ಸರಿ ಮಾಡ್ಕೋತಿದ್ದೆ. ಚೇರ್ ಸರಿ ಮಾಡ್ಕೊಳಕ್ಕೆ ಕೆಳಗೆಲ್ಲ ನೋಡ್ಬೇಕಾ ಅಣ್ಣ? ಹಾಗೆ ಸರಿ ಮಾಡ್ಕೊಳ್ಬೋದು ಅಲ್ವಾ? ನೀನು ನಿಮ್ಮ ಪ್ಲೇಟ್ ನೋಡ್ಕೊಂಡು ತಿಂಡಿ ತಿನ್ನೋದಕ್ಕೆ ಏನ್ ತಗೋತೀಯ? ಎಲ್ಲದಕ್ಕೂ ಕಾಟ ಕೊಡ್ತಾನೆ. ಚೇರ್ ಸರಿ ಮಾಡ್ಕೊಳ್ಳೋದಕ್ಕೂ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ಬೇಕು ಇವ್ರಿಗೆ. ಆದ್ಯಾ ಬಿಡೆ ಅಗ್ರಜನ್ ಯಾಕೆ ಇಷ್ಟೊಂದು ಗೋಳಿಕೋತ್ಯಾ? ನಾನು ನೋಡು ಸುಮ್ಮನೆ ತಿಂತಿಲ್ವಾ? ನೀ ಹೇಗ್ ತಿಂತಿದ್ಯಾ ಅಂತ ನಾನು ನೋಡ್ತಿದ್ದೀನಿ, ಸುಮ್ಮನಿರಲ್ಲಿ. ನೋಡ್ಬಿಟ್ಯಾ? ಪರವಾಗಿಲ್ಲ ಬಿಡು, ಏನ್ ಮಾಡಕ್ಕಾಗುತ್ತೆ? ಅಣ್ಣ ತಮ್ಮ ಸ್ವಂತ ಆಗಿದ್ದಾರೆ ಅಂದಮೇಲೆ ನಾವು ಸೈಲೆಂಟ್ ಆಗಿರೋದೇ ಬೆಟರು. ಬರೀ ಅಂತಮ್ಮ ಅಲ್ಲ, ಭಾವ ಕೂಡ ಅವ್ರ ಪಾರ್ಟಿನೇ. ಎಲ್ಲದಕ್ಕೂ ಕಾಟ ಕೊಡ್ತೀಯಲ್ಲ, ಪಾಪ ವೇದಾಂತ. ಆಯ್ತು ಬಿಡ್ರಪ್ಪ, ನಾವು ಮಾತಾಡದೆ ಏನು ಮಾಡಬೇಕೋ ಅದು ಮಾಡ್ತೀವಿ. ಅವ್ರು ಏನೋ ಹೇಳ್ತಾರೆ ಬಿಡಿ, ಅದಕ್ಕೆ ನಾನು ಯಾವಾಗಲೂ ನಿಮ್ಮ ಪಾರ್ಟಿ. ಥ್ಯಾಂಕ್ಸ್ ಆರ್ತಿ. ಕಳೆದಿಬ್ರು ಏನೋ ನಡೆಸ್ತಾ ಇರೋದಂತೂ ಪಕ್ಕ. ಆದರೆ ಎಲ್ಲರೂ ಇರುವಾಗ್ಲೇ ಇವ್ರಿಗೆ ಇಷ್ಟೊಂದು ಧೈರ್ಯ ಬಂದಿದೆ ಅನ್ನೋದು ದೊಡ್ಡ ಆಶ್ಚರ್ಯ ಸಂಗತಿನೇ. ನನಗೆ ಚಮಕ್ ಕೊಡಕ್ಕೆ ಬರ್ತೀರಾ ಅಲ್ವಾ? ಇಲ್ಲಿ ಮಾಡ್ತೀನಿ. ನಿನ್ನ ಮುಖ ನೋಡಿದ್ರೆ ನಂಗೆ ನಗಬೇಕೋ ಅಳ್ಬೇಕೋ ಗೊತ್ತಾಗ್ತಾನೇ ಇಲ್ಲ. ಸುವಾಸಿನಿ ವಸಿಷ್ಠಾಗೆ ಇಂಥ ದಿನ ಬರುತ್ತೆ ಅಂತ ಅವಳು ಕನ್ಸಲ್ಲೂ ಅಂದ್ಕೊಂಡಿರಲ್ಲ ಅನ್ಸುತ್ತೆ. ಪಾಪ ಇಷ್ಟು ದಿನ ನೀನು ಮಾತಾಡ್ತಿದ್ದೆ, ಎಲ್ಲರೂ ಕೇಳಿಸ್ಕೊತಾ ಇದ್ರು. ಇನ್ಮೇಲೆ ಎಲ್ಲ ಬದಲಾಗುತ್ತೆ. ಯಾವಾಗಲೂ ಅಣ್ಣನ ಕಣ್ಣಿಟ್ಟಿರ್ತೀನಿ, ನಿಂಗೆ ಬೇಡದೇ ಇರೋದು ಇಷ್ಟ ಇಲ್ದಿರೋದು ಯಾವುದೂ ಮಾಡಲ್ಲ, ಹಾಗೆ ಅವನು ಕಂಟ್ರೋಲ್ ಇಟ್ಕೊಂಡಿದ್ದೀನಿ ಅಂತ ಮೆರಿತಾ ಇದೆ ಅಲ್ವಾ? ಆದರೆ ಇನ್ಮೇಲೆ ಅದೆಲ್ಲ ನಡೆಯಲ್ಲ. ನೀನು ಮನೆಯಿಂದ ಆಚೆ ಹಾಕ್ಸಿರೋ ಈ ನಿನ್ನ ಮಗ ಧ್ರುವನ್ ಜೊತೆ ಆ ನಿನ್ನ ಮಗ ವೇದಾಂತ್ ಹಾಲಿಡೇ ಹೋಗಿದ್ದಾನೆ ಅನ್ನೋದನ್ನ ಕೇಳಿನೇ ನಿನಗೆ ನೀನು ನಿಂತಿರೋನೆಲ್ಲ ಬಿರ್ಕ್ಬಿಟ್ಟಿರೋ ಥರ ಆಗಿರುತ್ತೆ ಅಲ್ವಾ? ಅದು ನಿಜಾನೂ ಹೌದು. ಸದ್ಯದಲ್ಲೇ ನೀನು ಅದ್ರಲ್ಲಿ ಕುಸ್ತು ಕಳೆದೋಗ್ತೀಯ. ಯಾಕಮ್ಮ ಮಾತು ಬರ್ತಾ ಇಲ್ವಾ? ಭಯ ಆಗ್ತಾ ಇದೆಯಾ? ನೀನಂತ ಚಿಲ್ಲರೆ ಜನರ ಜೊತೆ ನನಗೆ ಮಾತಾಡೋದು ಏನೂ ಇಲ್ಲ. ನಾನು ದೊಡ್ಡ ಸೀನ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನೀನೇ ಇಲ್ಲಿಂದ ಹೊಟ್ಟೋಗಿದ್ರುವಾ? ಆ ಹೆಸರನ್ನ ನಿಮ್ಮ ಬಾಯಲ್ಲಿ ಕೇಳೋದಕ್ಕೆ ನಂಗೆ ಇಷ್ಟನೇ ಇಲ್ಲ. ಆ ಹೆಸರು ಯೋಗ್ಯತೆನೂ ನಿಂಗಿಲ್ಲ. ನಾನು ನಿನಗೆ ಇಷ್ಟು ಮಾತಾಡೋಕ್ಕಿಂತ ಬಂದಿಲ್ಲ. ಮತ್ತಿನ್ನೇನು ಕೆಲಸ ಇದೆ ನಿನಗೆ? ಹೇಳ್ತೀನಿ, ಹೇಳಕ್ಕಂತಾನೇ ಬಂದಿದ್ದೀನಿ. ಈ ವಿಷಯ ತುಂಬನೇ ಸೂಕ್ಷ್ಮವಾದದ್ದು. ಅದನ್ನು ನಿನ್ನ ಕೈಲಿ ಅರ್ಗಿಸ್ಕೊಳಕ್ಕಂತೂ ಆಗಲ್ಲ. ಹಾಗಂತ ನಿನ್ಗೆ ಅದ್ರ ಬಗ್ಗೆ ಚೂರೇ ವಿಷಯ ಗೊತ್ತಾಗಿಲ್ಲ ಅಂದರೆ, ಮುಂದೆ ಅಧಿಕೃತವಾಗಿ ಸಡನ್ನಾಗಿ ವಿಚಾರ ಗೊತ್ತಾದರೆ ನಿನ್ನ ಹಾರ್ಟ್ಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನೀನು ಮಾಡಿದ ಕರ್ಮ ಅಂತ ನಾನು ತಡ್ಕೊಳ್ತೀನಿ. ಆದರೆ ನಮ್ಮಣ್ಣ
ತುಂಬ ಅನ್ಕೋತಾನೆ. ಅದನ್ನು ನಾನು ನೋಡೋಕ್ಕಾಗಲ್ಲ. ಅದಕ್ಕೆ ನಿಂಗೊಂದು ಸಣ್ಣ ಇಂಟ್ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಹೇಳ್ಬಿಡ್ತೀನಿ, ಬಟ್ ಯು ಡೋಂಟ್ ವೆರಿ ಅಬೌಟ್ ನಮ್ಮಣ್ಣ. ಇವನು ಏನು ಹೇಳ್ತಾ ಇದ್ದಾನೆ? ನಿಮ್ಮ ಗೇಮ್ ಪ್ಲ್ಯಾನಿಂದ ನಮ್ಮಣ್ಣ ನನ್ನ ಮನೆಯಿಂದ ಆಚೆನೂ ಆಗ್ತಾ, ಕಣ್ಣು ಕಾಣಿಸ್ಕೋಬೇಡ ಅಂತಲೂ ಹೇಳ್ದ. ಆದರೆ ನಾನು ಕಾಣಿಸ್ಕೊಂಡೆ. ನಾನು ಅದಕ್ಕೆ ಮನೇಲಿ ಇದ್ದೀನಿ ಅಂತ ಗೊತ್ತಾದಾಗ ಆ ಮನೆಗೆ ಇನ್ಯಾವತ್ತೂ ಕಾಲಿಡಲ್ಲ ಅಂತಲೂ ಹೇಳ್ದ. ನಂತರ ಆ ಮನೆಗೂ ಬಂದ. ಬಾವನ್ ಬರ್ಡೇ ಅಂತ ಈ ಮನೆಗೆ ಬರೋದಕ್ಕೆ ಪರ್ಮಿಷನ್ ಕೂಡ ಕೊಟ್ಟ. ಅದು ಅಲ್ಲದೆ ಫಾರ್ಮ್ ಹೌಸಲ್ಲಿ ನನ್ನ ಜೊತೆನೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ದ. ಎಂಥ ಸ್ಟೋರಿ ಅಲ್ಲ? ಈ ಸ್ಟೋರಿಗಿರೋ ಅರ್ಥ ಒಂದೇ, ನಾನು ಈ ಮನೆ ಮೆಟ್ಲು ತುಳಿದು ಇಲ್ಲಿ ಶಾಶ್ವತವಾಗಿ ಇರೋದಕ್ಕೆ ಬರೋ ದಿನ ದೂರ ಇಲ್ಲ. ಅದನ್ನ ನೆನ್ಪಿಡ್ಕೊ. ನಾನೇನು ಬರ್ತೀನಿ, ಆದರೆ ಮುಂದಿನ ಸಲ ಬರುವಾಗ ಫ್ರೆಂಡ್ ಹೊರಲೇ ಬರ್ತೀನಿ. ಬರಲಾ? ಆದ್ಯಾ, ಚೇರಲ್ಲಿ ಕೂತ್ಕೊಂಡೆ ಬಗ್ತಾ ಇದೆಯಲ್ಲೇ, ಹೂನ್ ಬಿದ್ರೆ ಎತ್ಕೊಡಕ್ ನಾನಿಲ್ವಾ? ದುಶ್ಮನ್ ಕಾ ಹೇ ಅಂದರೆ ಗಂಡನ ರೂಪದಲ್ಲೇ ಹೇ. ನೀನು ಯಾಕೆ ರಿಸ್ಕ್ ತಗೋತೀಯ? ಇರು. ಆ ಸ್ಪೂನ್ ಹೋದ್ರೋಯ್ತು, ತಗೋ, ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋ. ಈ ಬಿಲ್ಡಪ್ ಇಷ್ಟನ್ನೆಲ್ಲ ಹೇಳ್ಬೇಕಿತ್ತ? ಎಲ್ಲ ಹಾಳು ಮಾಡಿದ್ರಲ್ರಿ ಸಾರ್ಥಕ್. ಇವರಮ್ಮ ನಾನೇನೇ ಮಾಡಿದೆ? ಮಾಡ್ದನ್ನೆಲ್ಲ ಮಾಡಿಬಿಟ್ಟು ಏನಾಯ್ತು ಅಂತ ಕೇಳ್ತಾ ಇದ್ದೀರಾ? ಸುಮ್ ತಿನ್ನಿ. ಒಂದೊಂದ್ಸಲಿ ಒಂದೊಂದು ಥರ ಆಡ್ತೀಯ. ಆಪರೇಷನ್ ಡೈಮಂಡ್ ರಾಕೆಟ್ ಆದ್ಯಾ. ಅಮ್ಮ, ವೇದಾಂತ್ ಕೈ ಮುಟ್ಟಿ ನಮಸ್ಕಾರ ಮಾಡ್ಕೊಳೆ. ನಮಸ್ಕಾರಣ್ಣ. ಯಾಕಣ್ಣ? ನಾನು ಕೆಳಗೆ ಬಗ್ದಾಗ ನಿನ್ನ ಕಾಲು ಪಾಪ ಅವ್ರಿಗೆ ತಾಕ್ತಿತ್ತು. ಇಬ್ರಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ. ಅವ್ರು ಬೇರೆ ನಿನ್ಕಿನ ವಯಸ್ಸಲ್ಲಿ ದೊಡ್ಡವರಲ್ವಾ, ನಮಸ್ಕಾರ ಮಾಡ್ಕೊಂಬಿಡು. ಈ ಮನೆಯಲ್ಲಿ ದೊಡ್ಡ ವಿಚಿತ್ರ ಕೇಸ್ ಅಂದರೆ ಇದೇನೆ. ಹಾಯ್ ಅದಿತಿ. ಹೇ, ನಿಂತ್ಕೋ, ನಿನ್ನ ಸ್ವಲ್ಪ ಮಾತಾಡಬೇಕು. ಪರ್ಸ್ನಲಾಗಿ ಮಾತಾಡಬೇಕಿತ್ತು. ಅದೇನು ಹೇಳು. ಪರ್ಸ್ನಲ್ ಅಂತ ಹೇಳ್ದೆ ಅಲ್ವಾ? ಇಲ್ಲಿ ಬೇಡ. ಇನ್ನು ಎಲ್ಲಿಗೂ ಹೋಗೋ ಅಗತ್ಯ ಇಲ್ಲ. ಮನೇಲಿ ಯಾರೂ ಇಲ್ಲ, ಮಾತಾಡ್ಬೋದು. ಹೇಗಿದ್ರು ನಾನು ನಿಮಗೆ ಜೋಕರ್ ಥರನೇ ಕಾಣೋದಲ್ವಾ? ಕಾಮಿಡಿಗೆ ಇನ್ಯಾವ ಸುಡ್ಗಾಟ್ ಪ್ರೈವಸಿ? ಓಕೆ ಓಕೆ, ಕೂಲ್ ಡೌನ್. ಅಷ್ಟೆಲ್ಲ ಕೋಪ ಮಾಡ್ಕೊಳ್ಳೋದು ಹೆಲ್ತ್ ಒಳ್ಳೇದಲ್ಲ. ಈ ಲವ್ಗಿವೆಲ್ಲ ನನಗೇನು ಹೊಸ್ತೇನಲ್ಲ. ಹೊಸದಲ್ವಾ? ಐ ಮೀನ್, ಹುಡುಗಿರು ಪ್ರಪೋಸ್ ಮಾಡಿದ್ದು ಹೊಸ್ತಲ್ಲ ಅಂತ ಹೇಳಿದ್ದು. ನಾನೇನು ಕಮಿಟ್ ಆಗಿಲ್ಲ. ಈ ಥರ ನಾನು ಇಷ್ಟಪಡ್ತಾರೆ ಅಂತ ಮೊದಲು ಕೆಲವರು ಹೇಳಿದ್ದಾರೆ. ಅಂದರೆ ನನ್ನೇ ದೊಡ್ಡ ಹೀರೋ, ಸೂಪರ್ ಗುಡ್ ಲುಕಿಂಗ್ ಅಂತ ಹೇಳ್ತಿಲ್ಲ. ಆದರೂ ನಂಗೆ ಹುಡುಗಿರು ಅಟೆನ್ಷನ್ ಕೊಡ್ತಾರೆ.
ಅದ್ಯಾಕೆ ನಾನು ಅವ್ರಿಗೆ ಇಷ್ಟ ಆಗ್ತೀನಿ ಅನ್ನೋದು ನನಗೇನು ಗೊತ್ತಾಗಿಲ್ಲ. ಅವರು ಸೀರಿಯಸ್ ಆಗಿ ಹೇಳ್ತಾರೋ ಇಲ್ಲ ತಮಾಷೆ ಮಾಡ್ತಾರೋ ಅದು ನನಗೆ ಗೊತ್ತಾಗಿಲ್ಲ. ಯಾರಾದರೂ ಬಂದು ನನಗೆ ಐ ಲವ್ ಯು ಅಂತ ಹೇಳಿದ್ರೆ ಅದು ನಂಗೆ ಕೆಟ್ಟ ಕಾಮಿಡಿ ಥರ ಅನಿಸುತ್ತೆ. ಅಂಥ ಹುಡುಗಿರ್ ಲಿಸ್ಟಲ್ಲಿ ಇನ್ನೂ ಸೇರ್ಸೋದು ನಂಗೆ ಇಷ್ಟ ಇಲ್ಲ. ನಾನು ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೂಡ. ಹಾಗಂತ ನಾನು ನಿಮ್ಮ ಫೀಲಿಂಗ್ಸ್ಗೆ ಹರ್ಟ್ ಮಾಡ್ತಿಲ್ಲ, ನೀನು ಮಾಡಿದ ತಪ್ಪು ಅಂತಲೂ ಹೇಳ್ತಿಲ್ಲ. ನಿಂಗನ್ಸಿದ್ನ ನೀನು ಹೇಳಿದ್ಯಾ, ಅದರಲ್ಲೇನು ತಪ್ಪಿಲ್ಲ. ಆದರೆ ನಮ್ಮ ಸಿಚುವೇಶನ್ ನೋಡಿ ನನಗೆ ನಗು ಬಂತು ಅಷ್ಟೇ. ಯಾಕೆ ನಗು ಬರಬೇಕು ಅನ್ನೋದೇ ನನ್ನ ಪ್ರಶ್ನೆ. ನನ್ನ ಫೀಲಿಂಗ್ಸ್ನ ನಾನು ಹೇಳ್ಕೊಂಡ್ರೆ ನಿಂಗೆ ನಗು ಬರುತ್ತೆ ಅಲ್ವಾ? ಅಂದರೆ ನೀನು ನನಗೆ ಅವಮಾನ ಮಾಡ್ದಂಗೆ ಲೆಕ್ಕ. ಇಲ್ಲ ಇಲ್ಲ, ನೀನು ಹಾಗೆಲ್ಲ ಅನ್ಕೋಬೇಡ. ನಗು ಒಬ್ರೊಬ್ರು ಒಂದು ಕಾರಣಕ್ಕೆ ಬರುತ್ತೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಆಗ್ಬೋದು. ನೀನು ಇನ್ನೂ ಕಾಲೇಜಲ್ಲಿದ್ಯಾ, ಚಿಕ್ಕ ಹುಡುಗಿ, ಇನ್ನೂ ಓದ್ ಕೂಡ ಮುಗ್ದಿಲ್ಲ. ಇಂಥ ಸಮಯದಲ್ಲಿ ಈ ಥರ ಅನ್ಸೋದು ಸಹಜ. ಆದರೆ ಅದನ್ನು ಫಾಲೋ ಮಾಡೋ ಟೈಮ್ ಇದಲ್ಲ. ಯಾಕಂದರೆ ನೀನು ಇನ್ನೂ ಪ್ರಪಂಚಕ್ಕೆ ಬಂದಿಲ್ಲ. ಕಾಲೇಜ್ ಮುಗಿದ ಮೇಲೇ ನಿಜವಾದ ಜೀವನ ಶುರು ಆಗೋದು, ಪ್ರಪಂಚ ಏನು ಅಂತ ಅರ್ಥ ಆಗೋದು. ಈಗ ನಿನ್ಗೆ ಆಗಿರೋದು ನಾನು ಪ್ರೀತಿ ಅಂತ ಅಂದ್ಕೊಳ್ಳಲ್ಲ. ಇದು ಇನ್ಫ್ಯಾಕ್ಚುಯೇಷನ್ ಅಥವಾ ಜಸ್ಟ್ ಅಟ್ರಾಕ್ಷನ್ ಕೂಡ ಆಗಿರ್ಬೋದು. ಸೊ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಮುಂದಿರೋ ದೊಡ್ಡ ಜೀವನನ ರಿಸ್ಕ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನನ್ನ ಭಾವನೆ ಏನು ಅಂತ ನೀನು ನನಗೆ ಹೇಳಬೇಕಾಗಿಲ್ಲ. ಅದೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆಹಾ, ರೊಮ್ಯಾಂಟಿಕ್ ಮೂಮೆಂಟ್ನ ತೀರಾ ಈ ಲೆವೆಲಿಗೆ ಬದಲಾಯಿಸೋದನ್ನ ನಿಮ್ಮ ಹತ್ರ ಕಲಿಬೇಕು ಸಾರ್ಥಕ್. ಓಹೋ ಹೌದಾ ಅಣ್ಣ, ಅದು ನಾನು ತಿಂಡಿ ತಿನ್ನೋದ್ರಲ್ಲಿ ಬ್ಯುಸಿ ಆಗೋಗಿದ್ದೆ, ಗೊತ್ತೇ ಆಗಲಿಲ್ಲ. ಸಾರಿ ವೇದಾಂತ್. ಹಾಂ, ಇಟ್ಸ್ ರಿಯಲಿ ಫೈನ್. ಇಟ್ಸ್ ಫೈನ್ ಅಮೂಲ್ಯ. ನೋಡಿ ನಾನು ಭಾವ ಹೇಳಿದ್ದು ಕೈ ಮುಟ್ಟು ನಮಸ್ಕಾರ ಮಾಡ್ಕೊಂಡ್ರ, ನೀ ಇನ್ನೂ ಕೈ ಹಿಡ್ಕೊಂಡಿದ್ಯಾ? ಸಾರ್ಥಕ್ ಥರ ಜಗದ್ದಡ್ಡಣ್ಣ ಎಲ್ರಿಗೂ ಸಿಕ್ಕಿದ್ರೆ ಎಲ್ಲ ತಂಗಿಯಂದ್ರೂ ಆರಾಮ್ಸೆ ಲವ್ ಮಾಡಿಕೊಂಡು ತಿರ್ಗಾಡ್ಬೋದು ಅನ್ಸುತ್ತೆ. ನಿಮಗೆಲ್ಲ ಏನೋ ಒಂದು ಇಶ್ಯೂ ಮಾಡೋದಕ್ಕೆ ಸಣ್ಣ ರೀಸನ್ ಸಿಕ್ಕಿದ್ರೆ ಸಾಕಲ್ವಾ? ಅಲ್ಲ, ಇವಾಗ ಅಂತ ಇಶ್ಯೂ ಏನಾಯ್ತು ಅಂತ ನನ್ಗೆ ಅರ್ಥ ಆಗಲಿಲ್ಲ. ನನಗೂ ಅರ್ಥ ಆಗಲಿಲ್ಲ. ನನಗಂತೂ ಅರ್ಥನೇ ಆಗಲಿಲ್ಲ. ನನಗೂ ಅರ್ಥ ಆಗಲಿಲ್ಲ. ಅರ್ಥ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ. ಆಗಿಲ್ಲ ಆಗಿಲ್ಲ ಆಗಿಲ್ಲ, ಇದನ್ನ ದೊಡ್ಡದು ಮಾಡೋದಕ್ಕೆ ಹೋಗ್ಬೇಡಿ. ತಟ್ಟದಿರೋ ತಿನ್ನಿತೀನಿ. ಓಕೆ ಅಗ್ರಜ, ಬಿಡು, ನೀನು ಹೇಳಿದ್ಮೇಲೆ ಮುಗೀತು, ದೂಸರ ಮಾಡ್ತಾ ಇಲ್ಲ. ಓಕೆ. ಅಮ್ಮೋ, ಅಣ್ಣ ನಿಂಗೂ ಸೇರ್ಸಿ ಹೇಳಿದ್ದು ಗೊತ್ತಾಯ್ತಾ? ತಿನ್ನು. ಇದು ನಾಳೆ ಸುಳ್ಳಾಗ್ಬೋದು. ಐ ಆಮ್ ಶೋರ್ ನೀನು ಹೊರ ಪ್ರಪಂಚಕ್ಕೆ ಹೋದಾಗ ನಿನಗಿನ್ನೂ ಆಪ್ಷನ್ ಸಿಗುತ್ತೆ. ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡು. ಭಾವಿನೇ ಪ್ರಪಂಚ ಅಂತ ಅಂದ್ಕೊಳ್ಬೇಡ. ನಿನಗಿನ್ನೂ ನಮ್ಮ ಜನ್ರೇಷನ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಾವು ಯಾವುದೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದ ಮರ ಸುತ್ತೋ ಕ್ಯಾರೆಕ್ಟರ್ ನಮ್ದಲ್ಲ. ಮನ್ಸಲ್ಲಿ ಏನಾದರೂ ಅನಿಸ್ತು ಅಂದರೆ ಅದು 100 ವರ್ಷ ಮನಸ್ಸಲ್ಲೇ ಇಟ್ಕೊಂಡು ಮಣ್ಗೆ ತಿನ್ನಲ್ಲ. ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತೀವಿ. ನೀನೀಗ ಇಂಡೈರೆಕ್ಟಾಗಿ ನಾನು ಇಷ್ಟ ಇಲ್ಲ ಅಂತ ಹೇಳ್ತಾ ಇದೆಯಾ, ಅದು ನಿನ್ನ ಚಾಯ್ಸ್. ಅದರಲ್ಲಿ ಇನ್ನೂ ಪ್ರಾಬ್ಲಮ್ ಇಲ್ಲ. ಆದರೆ ಮುಂದೆ ನಿಂಗೆ ಬೇರೆಯವ್ರು ಸಿಗ್ತಾರೆ, ಚಾಯ್ಸ್ ಇದೆ ಅಂತ ಮತ್ತೊಂದು ಮಗ್ದೊಂದು ಅಂತ ಕತೆ ಹೊಡಿಬೇಡ. ಅಲ್ಲ, ಅದನ್ನೆಲ್ಲ ಯಾವಾಗ ಕೇಳಿಸ್ಕೊತಾಳೆ ಅಂತ. ಆಗೇನೋ ಅಂದ್ಯಲ್ಲ, ಆಗಿರೋದು ಪ್ರೀತಿ ಅಲ್ಲದೆ ಇರ್ಬೋದು ಅಂತ. ಪ್ರೀತಿ ಅನ್ನೋದು ಅಳ್ದು ತೂಗಿ KG ಕ್ವಿಂಟಲ್ ಲೆಕ್ಕ ಹಾಕಿ ಬರೋದಲ್ಲ. ಆಗಿರೋದು ಅದೇ ಅಂತ ಒಂದ್ಸಲಿ ಫೀಲ್ ಆಯ್ತು ಅಂದರೆ ಮುಗ್ದೋಯ್ತು. ಅದು ಅದೇ ಆಗಿರುತ್ತೆ ಅಷ್ಟೇ. ಆನಾ ಹೈ ತೋ ವರ್ನಾ ಭಾಡ್ ಮೇ ಜಾವ್ ಅಂತ. ಅರ್ಥ ಆಯ್ತಾ? ಬಾಯ್. ಒಂದೇ